ಇನ್ನು ಗ್ರಾಮ ಪಂಚಾಯತಿಯಿಂದ ದುಡ್ಡು ಬರುತ್ತೆ ಅಂತ ನಂಬಿಕೊಂಡು ಕೊಟ್ಟಿಗೆಯನ್ನು ಕಟ್ಟಿ 2 ವರ್ಷ ಆದರೂ ಕೂಡ ಒಂದೇ ₹1 ಬಂದಿಲ್ವಂತೆ. ಗ್ರಾಮ ಪಂಚಾಯತಿಗೆ ಹಸುಗಳನ್ನು ತಂದು ಇದೀಗ ಹೈ ಡ್ರಾಮಾ ಮಾಡಲಾಗ್ತಾ ಇದೆ. ಚಿಕ್ಕಮಗಳೂರಿನ ಕುಂಕನಾಡು ಗ್ರಾಮದಲ್ಲಿ ವಿಭಿನ್ನ ಶೈಲಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ನಿಮ್ಮನ್ನ ನಂಬ್ಕೊಂಡು ನಾವು ಕೊಟ್ಟಿಗೆ ಕಟ್ಟಿದ್ವಿ, ಆದ್ರೆ 2 ವರ್ಷ ಆದ್ರೂ ನಯ ಪೈಸೆ ನೀವು ಹಾಕಿಲ್ವಲ್ಲ ಅಂತ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವತ್ತು ಕೊಡ್ತೀನಿ, ಇವತ್ತು ಕೊಡ್ತೀನಿ ಅಂದ್ರೆ ಒಪ್ಪಲ್ಲ, ನಮ್ಗೆ ಯಾವಾಗ ಕೊಡ್ತೀರಿ ಎಕ್ಸಾಕ್ಟ್ ಡೇಟ್ ಹೇಳಿ, ಜಿಲ್ಲಾಡಳಿತ ಬರಲಿ, ನಮ್ಮ ಪಾಲಿನ ದುಡ್ಡು ಕೊಡ್ಲಿ, ಆಮೇಲೆ ನಾವು ಹೋಗ್ತೀವಿ ಇಲ್ಲಿಂದ ಅಂತ ಕುಂಕನಾಡು ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ರೈತರು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರಂತೆ. ಹಸು ಕರು ಕಟ್ಟಿ ರೈತರಿಂದ ವಿಭಿನ್ನ ಶೈಲಿಯ ಪ್ರತಿಭಟನೆ ಆಗ್ತಾ ಇದೆ. ನೋಡಿ, ವಿಷಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ನೀವೇ ಹೇಳಿದ್ದಲ್ವಾ ಕೊಟ್ಟಿಗೆ ಕಟ್ಟಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ನಿಮ್ಮನ್ನು ನಂಬ್ಕೊಂಡು ನಾವು ಕೊಟ್ಟಿಗೆ ಕಟ್ಟಿದ್ವಿ, ಈಗ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಕೊಟ್ಟಿಗೆ ಕಟ್ಟೋಕೆ ನಾವು ಮಾಡಿ ಸಾಲನ ಯಾರಪ್ಪ ತೀರಿಸ್ತಾರೆ? ನಿಮ್ಮ ದುಡ್ಡು ನಂಬ್ಕೊಂಡು ಸಾಲ ಮಾಡಿದ್ವಲ್ಲ, ಹಾಗಾಗಿ ಇನ್ನು ಮುಂದೆ ಕೊಟ್ಟಿಗೆಯಲ್ಲಿ ಕಟ್ಟಲ್ಲ, ನಿಮ್ಮ ಪಂಚಾಯತಿ ಎದುರುಗಡೆನೇ ಕಟ್ತೀವಿ. ನೀವು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಾಟಕ ಆಡಿದ್ರಾಗಲ್ಲ. ನಮ್ಮ ಜಿಲ್ಲಾಡಳಿತ ಬರಲಿ, ಇವತ್ತೇ ಕೊಡಲಿ ನಮಗೆ, ಅಲ್ಲಿವರೆಗೂ ನಾವು ನಮ್ಮ ದನ ಹಸು ಕರುಗಳನ್ನು ಇಲ್ಲಿಂದ ತೆಗೆಯಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರಂತೆ.